जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेकं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಪಂಚಮ ಸ್ಕಂಧ 14ನೇ ಅಧ್ಯಾಯದಲ್ಲಿ ಇವತ್ತು 30ನೇ ಗದ್ಯ. ಕದಾಚಿತ್ ಈಶ್ವರಸ್ಯ ಭಗವತೋ ವಿಷ್ಣೋಃ ಚಕ್ರಾತ್ ಪರಮಾಣ್ವಾದಿ ದ್ವಿಪರಾರ್ಧಾಪವರ್ಗ ಕಾಲೋಪಲಕ್ಷಣ ಪರಿವರ್ತನೇನ ವಯೋಹರತಃ ಆಬ್ರಹ್ಮಸ್ತಂಭಾದೀನಾಂ ಮಿಷತಾಂ ಮಿತ್ರಸ್ತ ಹೃದಯಸ್ತಮೇವ ಈಶ್ವರಂ ವಿತ್ರಸ್ತ ಹೃದಯಸ್ತಮೇವ ಈಶ್ವರಂ ಕಾಲಚಕ್ರ ನಿಜಾಯುಧಂ ಸಾಕ್ಷಾತ್ ಭಗವಂತಂ ಯಜ್ಞಪುರುಷಂ ಅನಾದೃತ್ಯ ಪಾಷಂಡದೇವತಾಃ ಕಂಕ ಗೃಧ್ರ ಬಕಪ್ರಾಯಾಃ ಆರ್ಯಹಂಸ ಸಮಯ ಪರಿಭೂತಾಃ ಸಾಂಕೇತ್ಯೇನ ಅಭಿಧತ್ತೆ. ಅದರಲ್ಲಿ ನೀವು ವಯೋತರಸಾನ್ ಹೇಳಿರಿ, ನೀವು ವಯಸ್ತರಸಾನ್ ಇದೆ, ನೀವೇನು ಹೇಳಿರಿ ಅದರಲ್ಲಿ? ಲಕ್ಷಣ ಪರಿವರ್ತನೇನ ಆಮೇಲೆ ಏನ್ ಬರ್ತಾ? ದ್ವಿಪರಾರ್ಧಾಪವರ್ಗ ಕಾಲೋಪಲಕ್ಷಣ ಪರಿವರ್ತನೇನ ವಯೋಹರತಃ. ವಯೋ ನೀವು ವಯೋಹರತ, ನಮ್ದು ವಯಸ್ತರಸಾನ್ ಇದೆ. ವಯಸ್ತರಸ ವಯಃ ತರಸಾಹರತಃ ಅಂತ. ತರಸ ಅನ್ನೋ ಒಂದು ಎಕ್ಸ್ಟ್ರಾ ಇದೆ ಅಲ್ಲಿ. ಇಲ್ಲಿ ತರಸ ಅನ್ನೋ ಪದ ಇಲ್ಲ, ವಯೋಹರತಃ ಅಂತ ಅಷ್ಟೇ ಇದೆ. ತರಸ ಅಂದ್ರೆ ವೇಗವಾಗಿ ಅಂತ ಅರ್ಥ, ಇಟ್ಕೊಳ್ಬಹುದು. ಹಿಂದಿನ ಅಧ್ಯಾಯದಲ್ಲಿ 13ನೇ ಶ್ಲೋಕದಲ್ಲಿ ಉತ್ತರಾರ್ಧ ಕ್ವಚಿತ್ ಕದಾಚಿತ್ ಹರಿಚಕ್ರತಃ ತ್ರಸನ್ ಸಖ್ಯಂ ವಿಧತ್ತೆ ಬಕಕಂಕ ಗೃಧ್ರೈಹಿ ಅಂತಿದೆ. ಅದರ ವಿವರಣೆಯನ್ನ ಈ ಗದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡ್ಲಿಕ್ಕೆ ಏನರ್ಥ ಇದೆ? ಹರಿಚಕ್ರತಃ ತ್ರಸನ್ ಬಕಕಂಕ ಗೃಧ್ರೈಹಿ ಸಖ್ಯಂ ವಿಧತ್ತೆ ಅಂತ. ಅಂದ್ರೆ ಸಿಂಹ, ಹುಲಿ ಮೊದಲಾದವುಗಳನ್ನ ಬೋನ್ನಲ್ಲಿಟ್ಟು ಸಾಕ್ಲಿಕ್ಕೆ ಅವ್ರು ಇಚ್ಛೆ ಪಟ್ಟರು ಕೂಡ ಹಣ ಗಳಿಸ್ಬೇಕು ಅಂತ ಭಯ ಆಗಿ ಅದನ್ನ ಬಿಟ್ಟು ಬಕ ಮತ್ತು ಕಂಕ, ಗೃಧ್ರ ಮೊದಲಾದ ಪಕ್ಷಿಗಳನ್ನ ಹಿಡ್ಕೊಂಡು ಬಂದು ಅವುಗಳನ್ನ ಇಟ್ಟುಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಆ ರೀತಿ ಅರ್ಥ ಬರ್ತದೆ ಕಾಡಿನ ಮಾರ್ಗದಲ್ಲಿ ಹೋಗೋರಿಗೆ. ಅದನ್ನ ಈ ಸಂಸಾರಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ.
ಕದಾಚಿತ್ ಈಶ್ವರಸ್ಯ ಭಗವತೋ ವಿಷ್ಣು ಚಕ್ರಾತ್ ಪರಮಾಣ್ವಾದಿ ದ್ವಿಪರಾರ್ಧ ಅಪವರ್ಗ ಕಾಲೋಪಲಕ್ಷಣ ಪರಿವರ್ತನೆ. ಪರಮಾಣು ಕಾಲದಿಂದ ಆರಂಭ ಮಾಡಿ ದ್ವಿಪರಾರ್ಧ ಕಾಲದವರೆಗೆ ಬ್ರಹ್ಮದೇವರ ಆಯುಷ್ಯ ದ್ವಿಪರಾರ್ಧ ಕಾಲ, ಅಲ್ಲಿವರೆಗೆ ಕಾಲದ ಒಂದು ಪರಿಭ್ರಮಣ. ಕಾಲ ಅಂತನ್ನೋದು ತಿರುಗ್ತಾನೇ ಇರ್ತದೆ. ಆ ಕಾಲ ಚತುರ್ಮುಖ ಬ್ರಹ್ಮದೇವರಿಂದ ಆರಂಭಿಸಿ ತೃಣಜೀವ ಪರ್ಯಂತ ಎಲ್ಲರ ಆಯುಷ್ಯವನ್ನ ವೇಗವಾಗಿ ಅಪಹಾರ ಮಾಡಿಕೊಂಡು ಹೋಗ್ತಾ ಇದೆ. ಅಲ್ಲಿ ತರಸ ಅಂತನ್ನೋದನ್ನ ಇಟ್ಕೊಳ್ಬೇಕು. ವೇಗವಾಗಿ ಅಂತ ಅರ್ಥ ಬರ್ತದ ಅವಾಗ. ತರಸಾಹರತಃ, ವೇಗವಾಗಿ ಎಲ್ಲರ ಆಯುಷ್ಯವನ್ನು ಕೂಡ ಅಪಹಾರ ಮಾಡಿಕೊಂಡು ಹೋಗ್ತಾ ಇದೆ ಕಾಲ. ಅಂತಹ ಆ ಕಾಲದ ಆಯುಷ್ಯದ ವೇಗದಿಂದ ಭಗವಂತನ ಆ ಕಾಲಚಕ್ರಕ್ಕೆ ಭಯಪಟ್ಟು ಆ ಕಾಲಚಕ್ರವನ್ನ ಆಯುಧವನ್ನಾಗಿ ಬಳಸ್ಕೊಳ್ತಕ್ಕಂತಹ ಆ ಯಜ್ಞ ಪುರುಷನಾದ ಭಗವಂತನನ್ನ ಒಲಿಸಿಕೊಳ್ಳೋದು ಬಿಟ್ಟು ಯಜ್ಞ ಪುರುಷಂ ಅನಾದೃತ್ಯ ಕಾಲಚಕ್ರ ನಿಜಾಯುಧಂ, ಆ ಕಾಲಚಕ್ರವನ್ನೇ ತನ್ನ ಆಯುಧವನ್ನಾಗಿ ಬಳಸ್ಕೊಳ್ತಾನೆ. ಸರ್ವಶಕ್ತನಾದ ಯಜ್ಞ ಪುರುಷನಾದ ಆ ಭಗವಂತ, ಅಂತಹ ಆ ಭಗವಂತನನ್ನ ಒಲಿಸಿಕೊಳ್ಳೋದು ಸಾಧ್ಯ ಇಲ್ಲ ಅಂತ ಹೇಳಿ ಅವನನ್ನ ತಿರಸ್ಕಾರ ಮಾಡ್ತಾರೆ. ಸಿಂಹ, ಹುಲಿ ಮೊದಲಾದವುಗಳನ್ನ ಬೋನ್ನಲ್ಲಿಟ್ಟು ಹಣ ಸಂಪಾದನೆ ಮಾಡೋದು ಸಾಧ್ಯ ಇಲ್ಲ ಅಂತ ಅದಕ್ಕೆ ಭಯಪಟ್ಟು ಅದನ್ನು ಬಿಟ್ಟು ಬಿಡ್ತಾರಲ್ಲ, ಹಾಗೆ ಯಜ್ಞ ಪುರುಷನಾದ ಭಗವಂತನನ್ನ ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ, ಅಷ್ಟು ಸುಲಭ ಇಲ್ಲ, ಅಷ್ಟೆಲ್ಲ ನಮಗೆ ವ್ರತ ನಿಯಮ ಆಚರಣೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ಭಗವಂತನನ್ನ ಒಲಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋದೇ ಇಲ್ಲ. ಬಿಟ್ಟು ತಿರಸ್ಕಾರ ಮಾಡಿ ಪಾಷಂಡ ದೇವತಾ ಕಂಕ ಗೃದ್ರ ಬಕಪ್ರಾಯ, ಅಲ್ಲಿ ಕಂಕ ಗೃದ್ರ ಬಕ ಮೊದಲಾದ ಪಕ್ಷಿಗಳನ್ನ ಹಿಡ್ಕೊಂಡು ಬಂದು ಬೋನ್ನಲ್ಲಿಟ್ಟು ದುಡ್ಡು ಗಳಿಸ್ತಾರೆ ಅಂತಂದ್ರಲ್ಲ, ಅದರಂತೆ ಕಂಕ ಗೃದ್ರ ಮತ್ತು ಬಕದಂತೆ ಇರ್ತಕ್ಕಂತಹ ಪಾಷಂಡ ಮತಗಳು, ಆ ಪಾಷಂಡ ಮತದವರು ಕಲ್ಪಿಸಿಕೊಂಡಂತಹ ದೇವತೆಗಳೇನಿದ್ದಾರೆ ಅವರನ್ನ ಆಧಾರ ಮಾಡ್ತಾರೆ. ಅವರೇ ಬೇಗ ಫಲ ಕೊಡ್ತಾರೆ ಅಂತ ಹೇಳಿ ಅವರನ್ನೇ ಹೇಳ್ತಾರೆ. ಜನರಿಗೂ ಕೂಡ ಆ ದೇವತೆಗಳನ್ನೇ ಪ್ರಚಾರ ಮಾಡ್ತಾರೆ. ನಮ್ಮ ಆಯುಷ್ಯ ಎಲ್ಲಿವರೆಗೆ ಇರ್ತದೋ ಗೊತ್ತಿಲ್ಲ, ಅಷ್ಟರೊಳಗೆ ಆದಷ್ಟು ವಿಷಯ ಸುಖಗಳನ್ನ ಉಂಡು ಬಿಡೋಣ, ಇರುವಷ್ಟು ಕಾಲ ವಿಷಯ ಪದಾರ್ಥಗಳ ಸುಖವನ್ನ ಅನುಭವಿಸಿ ಬಿಡೋಣ ಅಂತ ಶೀಘ್ರ ಫಲವನ್ನ ತಂದು ಕೊಡ್ತಕ್ಕಂತಹ ಕ್ಷುದ್ರ ದೇವತೆಗಳ ಆರಾಧನೆ ಮಾಡೋದೇ ಒಳ್ಳೇದು ಅಂತ ತಿಳ್ಕೊಂಡ್ಬಿಡ್ತಾನೆ. ಬೇಗ ಫಲ ಕೊಡ್ತಾರೆ, ಹಾಗಾಗಿ ಬೇಗ ಫಲ ಅನುಭವಿಸ್ಬೋದು, ಇರೋಷ್ಟು ದಿವಸ ಸುಖ ಅನುಭವಿಸ್ಬಿಡೋಣ ಅಂತ ಕ್ಷುದ್ರ ದೇವತೆಗಳ ಆರಾಧನೆಗಳನ್ನ ಮಾಡ್ಲಿಕ್ಕೆ ಹೋಗ್ತಾನೆ. ಅವರು ದುಷ್ಟ ಸ್ವಭಾವದವರು, ಕ್ಷುದ್ರ ದೇವತೆಗಳು. ಕಂಕ ಗೃದ್ರ ಬಕ ಪಕ್ಷಿಗಳಂತೆ ದುಷ್ಟ ಸ್ವಭಾವದವರು ಅವರು. ಈ ಕಂಕ ಗೃದ್ರ ಬಕಗಳೆಲ್ಲ ಹೇಗೆ ಮೋಸ ಮಾಡ್ತಾವೋ, ಅವೆಲ್ಲ ದುಷ್ಟ ಸ್ವಭಾವ ಉಳ್ಳಂತವುಗಳು, ಹಾಗೆ ಈ ಕ್ಷುದ್ರ ದೇವತೆಗಳು ಕೂಡ ಜ್ಞಾನಿಗಳ ಸಿದ್ಧಾಂತ ವಿಷಯದಲ್ಲಿ ಅವು ವಿರುದ್ಧ ಸ್ವಭಾವದವರು. ಸಿದ್ಧಾಂತದಲ್ಲಿ ಅವುಗಳು ನಿಷಿದ್ಧ, ಕ್ಷುದ್ರ ದೇವತೆಗಳ ಆರಾಧನೆ ಮಾಡಬಾರದು. ಮತ್ತೆ ಅವರೆಲ್ಲ ದೇವತೆಗಳು ಅಂತನ್ನೋದ್ರಲ್ಲೇನೆ ಮೂಲ ಪ್ರಮಾಣ ಇಲ್ಲ, ಅವರೆಲ್ಲ ಮೂಲ ದೇವತೆಗಳೇ ಅಲ್ಲ. ಈ ಪಾಷಂಡ ಮತದವರು ಅವರೇ ಕಲ್ಪನೆ ಮಾಡಿಕೊಂಡಂತಹ ದೇವತೆಗಳವರೆಲ್ಲ. ಮೂಲ ಪ್ರಮಾಣ ಎಲ್ಲಿಯೂ ಕೂಡ ಅವರು ದೇವತೆಗಳು ಅಂತ ಇಲ್ಲ, ಅದು ನಿಷಿದ್ಧ. ಅಂತಹ ನಿಷಿದ್ಧರಾದ ದುಷ್ಟ ಸ್ವಭಾವಗಳಾದ ಕ್ಷುದ್ರ ದೇವತೆಗಳ ಆರಾಧನೆಯನ್ನ ಮಾಡ್ತಾರೆ. ಅವರು ಕಂಕ ಗೃದ್ರ ಬಕ ಪ್ರಾಯರು.
ಅಂತಹ ಆ ಕ್ಷುದ್ರ ದೇವತೆಗಳ ಆರಾಧನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶೀಘ್ರವಾಗಿ ಫಲವನ್ನ ಪಡೆಯೋಣ ಅಂತ ಆಸೆಯಿಂದ. ಕದಾಚಿತ್ ಈಶ್ವರಸ್ಯ ಭಗವತೋ ವಿಷ್ಣೋಃ ಚಕ್ರಾತ್ ಪರಮಾಣ್ವಾದಿ ದ್ವಿಪರಾರ್ಧ ಅಪವರ್ಗ ಕಾಲೋಪಲಕ್ಷಣ ಪರಿವರ್ತನೇನ ವಯೋ ತರಸಾಹರತಃ. ತರಸ ಅಂತಂದ್ ಹೇಳಿ ಇಲ್ಲಿ ಯಾರಾದ್ರೂ ವ್ಯಾಖ್ಯಾನದಲ್ಲಿ ತಗೊಂಡಿದ್ದಾರಾ? ಪರಿಭ್ರಮಣೇನ ಮಿಷತಾಂ ಜೀವಾನಾಂ ವಯಃ ಆಯುಃ ಲಕ್ಷಣಂ ಹರತಃ ಅಂತ ಅಷ್ಟೇ ಇದೆ. ವಿಜಯಧ್ವಜ ತೀರ್ಥರು ತರಸ ಅಂತ ತಗೊಂಡಿಲ್ಲ. ತರಸ ತಗೊಂಡಿದ್ದಾರೆ, ಯಾದವಾರ್ಯರು ಹರತ ತಗೊಂಡಿದ್ದಾರೆ. ಕೆಳಗೆ ಫುಟ್ ನೋಟ್ಲಿ ಬರೆದಿದ್ದಾರೆ ವಯೋ ಹರತಃ ಅಂತ, ಯಾ ಅಂತ ಹಾಕಿದೆ ಯಾದವಾರ್ಯರು. ವಯಸ್ತರಸ ಎಂಬುದು ವಿಜಯಧ್ವಜರದು ಮೂಲ. ವಯಸ್ಸ ರಂಹಸ ಹರತಃ ಅಂತಿದೆ. ವಯಸ್ಸ ರಂಹಸ ಹರತಃ. ಓ, ರಂಹಸ ಅನ್ನೋದು ಬೇರೆ ಇದೆಯಾ? ಅದನ್ನು ಯಾರು ತಗೊಂಡಿಲ್ಲ. ವಿಜಯಧ್ವಜರದ ವ್ಯಾಖ್ಯಾನದಲ್ಲಿ ಎಲ್ಲೂ ಕೂಡ ತರಸ ಅಂತನೂ ಇಲ್ಲ, ರಂಹಸ ಅಂತನೂ ಇಲ್ಲ. ಅಲ್ಲಿ ವಯಃ ಆಯುಃ ಲಕ್ಷಣಂ ಹರತಃ ಚಕ್ರ ತಪವರ್ಗೋ ಅವಸಾನಂ ಅಂತಷ್ಟೇ ಇದೆ. ವಯಃ ಹರತಃ ಅಂತಷ್ಟೇ ಇದೆ ಹೊರತು ತರಸ ಅಂತಾಗ್ಲಿ ರಂಹಸ ಅಂತಾಗ್ಲಿ ಯಾವುದನ್ನು ವಿಜಯಧ್ವಜ ತೀರ್ಥರು ತಗೊಂಡಿಲ್ಲ. ವ್ಯಾಖ್ಯಾನದಲ್ಲಿ ಎಲ್ಲೂ ಕೂಡ ಹೇಳಿಲ್ಲ. ಪರಿವರ್ತನಂ ಭ್ರಮಣಂ ಕಾಲಶ್ಚ ತಸ್ಯ ಉಪಲಕ್ಷಣಂ ಜ್ಞಾಪಕಂ ವಿತ್ರಸ್ತ ಹೃದಯಃ. ತರಸಾಹರತಃ ಅಂತ ಅಲ್ಲಿದೆ, ಕಪಾಠದಲ್ಲಿದೆ. ವಿಜಯಧ್ವಜ ತೀರ್ಥರು ಕಪಾಠ ಅಂತೇನಿದೆ ಅಲ್ಲಿ ವಿದ್ಯಮಾನಾನಾಂ ನಿಶತಾಂ ಪ್ರಾಣಿನಾಂ ಆಯುಃ ತರಸಾಹರತಃ, ಅಲ್ಲಿ ತರಸ ಅಂತ ತಗೊಂಡಿದ್ದಾರೆ. ಆಮೇಲೆ ಯಾದವಾರ್ಯರು ನಿಶತಾಂ ಪ್ರಾಣಿನಾಂ ಆಯುಃ ಹರತಃ ಅಲ್ಲಿಲ್ಲ. ಯಾದವಾರ್ಯರ ಪಾಠದಲ್ಲಿ ತರಸ ಅಂತಿಲ್ಲ. ಇಟ್ಟುಕೊಳ್ಬಹುದು. ಅದೇ ವಿಜಯಧ್ವಜರದ್ದು ಕ ಪಾಠ ಅಂತ ಏನಿದೆ ಅಲ್ಲಿ ತರಸ ಅಂತ ತಗೊಂಡಿದ್ದಾರೆ. ವೇಗವಾಗಿ ಕಾಲ ಹೋಗ್ತಾ ಇದೆ. ಪ್ರಾಣಿನ ಮಾಸು ತರಸ ಹರತಃ ಅಂತ ತಗೊಂಡಿದ್ದಾರೆ ವಿಜಯಧ್ವಜರು. ಪ್ರಾಣಿನಾಂ ಆಯುಃ ಅದೇ ಎಲ್ಲಾ ಪ್ರಾಣಿಗಳ ಆಯುಷ್ಯ ವೇಗವಾಗಿ ಹೋಗ್ತಾ ಇದೆ ಅಂತ. ಆಯುಃ ಪ್ರಾಣಿನಾಂ ಹರತಃ ಕಾಲಚಕ್ರಾತ್ ಮರಣಂ ತಾವತ್ ಅವಶ್ಯಂ ಭವತಿ. ತರಸ ಹರತಃ ಆಬ್ರಹ್ಮಸ್ತಂಭಾದೀನಾಂ ನಿಶತಾಂ ವಿತ್ರಸ್ತ ಹೃದಯಃ ತಮೇವ ಈಶ್ವರಂ ಕಾಲಚಕ್ರ ನಿಜಾಯುಧಂ ಸಾಕ್ಷಾತ್ ಭಗವಂತಂ ಯಜ್ಞಪುರುಷಂ ಅನಾದೃತ್ಯ ಪಾಷಂಡ ದೇವತಾಃ ಕಂಕ ಗೃಧ್ರ ಬಕಪ್ರಾಯಾಃ ಆರ್ಯಹಂಸ ಸಮಯ ಪರಿಭೂತಾಃ ಸಾಂಕೇತ್ಯೇನ ಅಭಿಧತ್ತೆ. ಆಚಾರ್ಯ, ಇಲ್ಲಿ ಇದು ಹೇಗೆ ಬಿಡಿಸಬೇಕಾಗ್ತದೆ? ಈ ಪದರತ್ನದಲ್ಲಿ
ಚಕ್ರಾದಿ ಚಕ್ರಾದಿ ವಸ್ತ್ರಸ್ಥೃದಯ ಅದು ಹೇಗೆ ಬಿಡಿಸಬೇಕು ಆಚಾರ್ಯ ಆ ಪದ? ಎಲ್ಲಿದೆ? ಪದರತ್ನವಲ್ಲಿಯೇ ಬರುತ್ತೆ ಅದು, ಎರಡನೇ ಲೈನ್ ಬರುತ್ತೆ. ಈಶ್ವರಸ್ಯ ಚಕ್ರಾದಿ ಚಕ್ರಾದ್ ವಿತ್ರಸ್, ಅದು ಹೇಗೆ ಬಿಡಿಸ್ಬೇಕು ನಿಮ್ಗೆ ಅರ್ಥ ಆಗಿಲ್ಲ. ಅದು ಹೇಗೆ ಈಶ್ವರಸ್ಯ ಚಕ್ರಾದ್ ವಿತ್ರಸ್ತ ಹೃದಯ. ಚಕ್ರಾತ್ ಈಶ್ವರಸ್ಯ ಚಕ್ರಾತ್, ಈಶ್ವರನ ಚಕ್ರದಿಂದ, ವಿತ್ರಸ್ತ ಹೃದಯ ಅಂದ್ರೆ ಹೆದರಿದ ಮನಸ್ಸುಳ್ಳವನಾಗಿ, ವಿತ್ರಸ್ತ ಹೃದಯ ಅಂದ್ರೆ ಹೆದರಿದವನು. ಅಲ್ಲಿದೆ ಅಲ್ಲ ಭಾಗವತದಲ್ಲೇ ವಿತ್ರಸ್ತ ಹೃದಯ ಅಂತಿದೆ. ಅದನ್ನು ವಿತ್ರಸ್ತ ಹೃದಯ ಹೆದರಿದವನಾಗಿ, ತಂ ಈಶ್ವರಂ ಅನಾದೃತ್ಯ ಪಾಖಂಡ ದೇವತಾ ಸಾಕಲ್ಲೇನ ಪಾಖಂಡ ಅಂತ ಆಗ್ಬೇಕದು. ಪಾಂಡಕ ದೇವತಾ ಅಂತಿದೆ, ಪಾಖಂಡ ದೇವತಾ ಅಂತದು. ಪಾಖಂಡ ದೇವತಾ ಸಾಕಲ್ಯೇನ ಅಭಿಧತ್ತೆ ಭಜತಿ ಇತಿ ಅನ್ವಯಃ. ಸುದರ್ಶನ ಚಕ್ರವು ಕಾಲಚಕ್ರವು ಇಲ್ಲಿ ಒಂದೇ. ಇಲ್ಲಿ ಭಗವಂತನ ಕಾಲಚಕ್ರದ ಬಗ್ಗೆ ಹೇಳ್ತಾ ಇರೋದು ಇಲ್ಲಿ. ವಿಷ್ಣೋಹ ಚಕ್ರ ಅಂತಂದ್ರೆ ಭಗವಂತನ ಕಾಲಚಕ್ರ ಅಂತಾನೆ ಅರ್ಥ. ಓಕೆ ಓಕೆ. ಯಾಕೆಂದ್ರೆ ಪ್ರಕಾಶಿಕಾಲಿ ಬಂದು ಸುದರ್ಶನ ವ್ಯಾವೃತಿಯೇ ವಿಷ್ಣು ಚಕ್ರಂ ವಿಷಿನಷ್ಟಿನ ಹಾಕಿದ್ದಾರೆ, ಅದಕ್ಕೋಸ್ಕರ ಕ್ವಶನ್ ಬಂತು. ಅದಕ್ಕೆ ವಿಷ್ಣೋಹ ಚಕ್ರ ಅಂದ್ಕೊಳ್ಳೇನೆ ಸುದರ್ಶನ ಚಕ್ರ ಅಂತ ಕಲ್ಪನೆ ಬರ್ತದಲ್ಲ, ಅದನ್ನ ಇದನ್ನ ಮಾಡ್ಲಿಕ್ಕೆ ವ್ಯಾವೃತ್ತಿ ಮಾಡ್ಲಿಕ್ಕೋಸ್ಕರನೇ. ಎಲ್ಲಿದೆ? ಓಕೆ ಓಕೆ. ಸೊ ಅರ್ಥ ಆಯ್ತು. ಅದು ಸುದರ್ಶನಕ್ಲ ಇಲ್ಲ, ಅದು ಕಾಲಚಕ್ರ. ಓಕೆ 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 ಅರ್ಥ ಆಯ್ತು ಅರ್ಥ ಆಯ್ತು. ಎಲ್ಲಿದೆ ಅದು? ಅದು ಪ್ರಕಾಶಿಕಲ್ಲಿ ಫಸ್ಟ್ ಲೈನ್ಲೇ ಬರುತ್ತೆ. ಅದು ಪ್ರಕಾಶಿಕದಲ್ಲ, ಹೌದು. ಕದಾಚಿತ್ ವಿಷ್ಣೋಹ ಚಕ್ರಂ ವಿಷಿನಷ್ಟಿ. ಸುದರ್ಶನ ಚಕ್ರವನ್ನ ವ್ಯಾವೃತ್ತಿ ಮಾಡ್ಲಿಕ್ಕೋಸ್ಕರ ಆ ವಿಷ್ಣು ಚಕ್ರಕ್ಕೆ ಒಂದು ವಿಶೇಷಣ ಕೊಟ್ಟಿದ್ದಾರೆ. ಪರಮಾಣ್ವಾದಿ ಪರಾರ್ಧ ಅಪವರ್ಗ ಕಾಲೋಪಲಕ್ಷಣ ಪರಿವರ್ತನೇನ ಅನ್ನೋದು ವಿಶೇಷಣ. ಅಂದ್ರೆ ಇದು ತಿರುಗೋದು ಅಂದ್ರೆ ಯಾವುದು? ಪರಮಾಣ್ವಾದಿ ದ್ವಿಪರಾರ್ಧ ಪರ್ಯಂತವಾಗಿ ತಿರುಗೋದು ಅಂತ ಕೊಟ್ಟಿರೋದ್ರಿಂದ ಇದು ಕಾಲಚಕ್ರ ಅಂತ ಗೊತ್ತಾಗತ್ತೆ. ಆಚಾರ್ಯ ಇಲ್ಲಿ ಭಾಷಣ ದೇವದ ಒಂದು ಮೂಲ ಪ್ರಮಾಣ ದೇವತೆ ಇಲ್ಲ ಎಂಬ ಒಂದು ಮಾತು ಹೇಳಿರಿ ನೀವು. ಹೌದು. ಅದು ಶುದ್ರ ದೇವದಾಂ ಕೇಳ್ತಾರಲ್ಲ, ಅದು ಹೆಂಗೆ? ಅದು ಏನರ್ಥ? ಅದು ಮೂಲ ಪ್ರಮಾಣ ಅಂತ ಕಲ್ಪನೆ ಮಾಡಿದ್ದಾರೆ ಈಗಿನವರು. ಪಾಷಂಡಿಗಳು ದೇವತಾತ್ವೇನ ಕಲ್ಪನೆ ಮಾಡಿದ್ದಾರೆ. ಆದ್ರಿಂದ ಈಗೆಲ್ರೂ ಕ್ಷುದ್ರ ದೇವತೆಗಳು ಅಂತಾನೆ ವ್ಯವಹಾರ ಮಾಡ್ತಾರಲ್ಲ, ಅವ್ರನ್ನ ದೇವತೆಗಳು ಅಂತಾನೆ ವ್ಯವಹಾರ ಮಾಡ್ತಾ ಇದ್ದಾರೆ. ಆದ್ರಿಂದ ಅವರು ಕ್ಷುದ್ರ ದೇವತೆಗಳು. ಬಟ್ ಅವ್ರಿಗೆ ಆ ಪವರ್ ಹೆಂಗ ಬರ್ತೇನೆ ನಿಮ್ಗೆ? ಈ ನಾವು ಇದೀಗ ಈ ದೇವತೆ ಹೆಸರಲ್ಲೇ ಬಂದು ದೈತ್ಯರು ಇದ್ದಾರೆ ಎಂಬ ಒಂದು ಮಾತು ಬರುತ್ತೆ, ಅದು ಬೇರೆಯಾ ಇದು ಬೇರೆಯಾ? ಅವರೇ ಈ ದೇವತೆಗಳ ಯಾರು ದೈತ್ಯರುಗಳಿದ್ದಾರಲ್ಲ, ದುಷ್ಟರು, ದೈತ್ಯರು, ರಾಕ್ಷಸರು, ಯಕ್ಷರು, ಅವರಿಗೆಲ್ಲ ಒಂದು ಪವರ್ ಇರ್ತದೆ. ಅವರೇ ಇದನ್ನ ಎಲ್ಲ ಸ್ವೀಕಾರ ಮಾಡಿ ಫಲ ಕೊಡೋದು. ಇವ್ರು ಮಾಡೋ ಇದನ್ನ ಪೂಜೆಗಳನ್ನ ಸ್ವೀಕಾರ ಮಾಡೋದು ಅವರು ದೈತ್ಯರು. ರಾಕ್ಷಸರು, ದೈತ್ಯರು ಅವರು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದಾಗ ಅವ್ರಿಗೊಂದು ಬಲ ಬರುತ್ತೆ. ಇವ್ರು ಕೊಡುವಂತಹ ಈ ಆಹುತಿಗಳನ್ನ ಅಥವಾ ಪೂಜೆಗಳನ್ನ ಎಲ್ಲ ಅವ್ರು ತಗೊಳ್ತಾರೆ, ದೇವತೆಗಳು ತಗೊಳ್ಳೋದಿಲ್ಲ. ಸೊ ಭಾರತಿ ನಮ್ಮ ಮುಖ್ಯ ಪ್ರಾಣ ಅಂತ ಕೊಳ್ಳಂಗ ಹೋದ್ರೆ ಅವ್ರಿಗೆ ಹೋಗಿ ಸೇರುತ್ತೆ, ಅದಲ್ಲ ಅವರಿಗೆ ಹೋಗಿ ಸೇರುತ್ತೆ. ಅವರಿಗೆ ಆ ಬಲ ಬರುತ್ತೆ, ಅವರೇ ಇವರಿಗೆ ಫಲ ಕೊಡ್ತಾರ ಅವಾಗ. ಅದಕ್ಕೆ ಕ್ಷುದ್ರ ದೇವತೆಗಳು ಬೇಗ ಫಲ ಕೊಡ್ತಾರೆ ಅಂತ ಅವ್ರ ಹತ್ರ ಹೋಗ್ತಾರೆ. ಪಾಷಂಡಿಭಿಃ ದೇವತಾತ್ವೇನ ಕಲ್ಪಿತಾಃ ಕ್ಷುದ್ರ ದೇವತಾಃ ಅಂತ ಬರೀತಾರೆ. ಭಗವದ್ಗೀತಾ ಯಥಾ ಮಾಂ ಪ್ರಪದ್ಯೆ ತಾಂ ತದೈವ ಭಜಾಮ್ಯಹಂ. ಅದು ಕೂಡ ಅಲ್ಲಿ ಅಪಭ್ರಷ್ಟಾಃ ಕಂಕ ಗೃದ್ರ ಬಕಪ್ರಾಯಾಃ ತಾದೃಶ ಸ್ವಭಾವಾಃ ಆರ್ಯ ಸಮಯ ಪರಿಹೃತಾಃ ಜ್ಞಾನಿ ಸಿದ್ಧಾಂತೆ ನಿಷಿದ್ಧಾಃ ಸಾಂಕೇತ್ಯೇನ ಸಂಕೇತ ಮಾತ್ರ ನಿಮಿತ್ತೇನ
ಹೊರತು ಮೂಲ ಪ್ರಮಾಣ ರಹಿತೇನೈತಿ ಯಾವತ್ ಅಂತ ಯಾದವಾರ್ಯರು ಸ್ಪಷ್ಟವಾಗಿ ಬರೀತಾರೆ. ಸಾಂಕೇತ್ಯೇನ ಅಭಿದತ್ತೆ, ಅವರು ದೇವತೆಗಳು ಅಂತ ಸಂಕೇತ ಮಾತ್ರ, ಹೆಸರಿಗೆ ಮಾತ್ರ, ಹೊರತು ಮೂಲ ಪ್ರಮಾಣ ಇಲ್ಲ. ಅವರು ದೇವತೆಗಳು ಅಂತ ಅನ್ಲಿಕ್ಕೆ ಮೂಲ ಪ್ರಮಾಣ ಇಲ್ಲ. ಆರ್ಯ ಸಮಯದಿಂದ ಪರಿಹೃತರಾದವರು ಅವರು, ಆರ್ಯ ಸಮಯ ಪರಿಭೂತಾಹ. ಆರ್ಯ ಹಂಸ ಸಮಯ ಏನಿದೆ, ಶುದ್ಧವಾದ ಜ್ಞಾನಿಗಳ ಸಿದ್ಧಾಂತ, ಅದರಲ್ಲಿ ನಿಷಿದ್ಧರಾದಂಥವ್ರು ಅವರೆಲ್ಲ ಅಪಾಷಂಡ ದೇವತೆಗಳು. ಶೀಘ್ರ ದೃಷ್ಟ ಫಲತ್ವಾತ್ ದೇವತಾಹ ಏವ ದೇವತಾ ಇತಿ ಪ್ರತಿಪಾದಯತಿ ಇತ್ಯರ್ಥ. ಶೀಘ್ರವಾಗಿ ಫಲವನ್ನು ಕೊಡ್ತಾರಾದ್ರಿಂದ ದೇವತೆಗಳು ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ. ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲಿದೆ. ದೇವತಾ ಅಂತ ಯಾಕೆ ಕರೀತಾರ ಅವ್ರನ್ನ ಅನ್ನೋದಕ್ಕೆ ಯಾದವಾರ್ಯರು ಬರೆದಿದ್ದಾರೆ. ಶೀಘ್ರಂ ದೃಷ್ಟಫಲತ್ವಾತ್ ಏತಾಯೇವ ದೇವತಾಹ ಇತಿ ಪ್ರತಿಪಾದಯತಿ. ಶೀಘ್ರವಾಗಿ ಫಲ ಕೊಡೋದ್ರಿಂದ ಇವರೇ ದೇವತೆಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನೆಲ್ಲ. ಆದ್ರಿಂದ ತತ್ ಸೇವಾಮೇವ ಕರೋತಿ, ಅವರ ಸೇವೆಯನ್ನೇ ಮಾಡ್ತಾರೆ. ಓಕೆ. ಮರಣಾತ್ ಪೂರ್ವಮೇವ ವಿಷಯಭೋಗಾರ್ಥಂ ಶೀಘ್ರಂ ಫಲಪ್ರದಾಹ ಅನ್ಯದೇವತಾಹ ಏವ ಸೇವ್ಯಾಹ ಇತ್ಯಾಶಯೇನ ತಾಹ ಭಜತಿ. ಬೇಗ ಸಾಯೋದ್ರೊಳಗೆ ಹೆಚ್ಚು ಸುಖ ಅನುಭವಿಸ್ಬಿಡೋಣ ಅಂತ ಹೇಳಿ ಶೀಘ್ರ ಫಲವನ್ನ ಕೊಡುವಂತಹ ಆ ಕ್ಷುದ್ರ ದೇವತೆಗಳನ್ನೇ ಸೇವೆ ಮಾಡ್ತಾರೆ, ಅವರಿಂದಲೇ ಫಲ ಪಡ್ಕೊಳ್ತಾರೆ. ಈ ಶೀಘ್ರ ಫಲ ಕೊಡ್ತಾರೆ ಎಂಬ ನಾವು ಬಂದು ವಿನಾಯಕನ ಕೂಡ ನೋಡಿದ್ದೇವೆ, ರುದ್ರದೇವನು ನೋಡಿದ್ದೇವೆ. ಸೊ ಅಲ್ಲಿಲ್ಲ ಹೆಂಗೆ ತಗೊಂಡ್ವಾ ಅವರು ಶಿಪ್ರ ರೈಟ್, ವಿನಾಯಕನು ಅದೇ ತರ ಫಲ ಕೊಡ್ತಾರೆ, ಬೇಗನೆ ಫಲ ಕೊಡ್ತಾರಲ್ವಾ. ವಿನಾಯಕನಲ್ಲಿ ಅದೇ ಯಾವ ರೀತಿ ನಾವು ವಿನಾಯಕನನ್ನ ಸೇವೆ ಮಾಡ್ತೇವೆ, ಕ್ಷುದ್ರ ವಿನಾಯಕನು ಇದ್ದಾನೆ. ಆ ಕ್ಷುದ್ರ ವಿನಾಯಕನ ಸೇವೆ ಮಾಡಿದ್ರೆ ಬೇಗ ಫಲ ಕೊಡ್ತಾನೆ. ಆ ಥರ ಮಾಡಬಾರದು. ನಾವು ಅಂತರ್ಯಾಮಿ ವಿವಕ್ಷಯ ವಿನಾಯಕನನ್ನ 18ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವನು ಅಂತ ತಿಳಿದು ತದಂತರ್ಯಾಮಿ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಯಾಮಿ ವಿಶ್ವಂಭರ ರೂಪಿ ಪರಮಾತ್ಮನ ಸೇವೆಯನ್ನ ಮಾಡಿದ್ರೆ ಯಥೋಕ್ತ ಫಲವನ್ನ ಕೊಡ್ತಾನೆ. ಜ್ಞಾನವನ್ನ ಕೊಟ್ಟು, ಭಗವಂತನ ಭಕ್ತಿಯನ್ನ ಕೊಟ್ಟು, ಇದಕ್ಕೆ ಮೋಕ್ಷ ಮಾರ್ಗಕ್ಕೆ ಪ್ರತಿಬಂಧಿಯಾದ ವಿಘ್ನಗಳನ್ನ ಪರಿಹಾರ ಮಾಡ್ತಾನೆ ವಿಘ್ನ ವಿನಾಯಕ. ಆ ರೀತಿ ಉಪಾಸನೆ ಮಾಡಬೇಕು. ಅದು ಬಿಟ್ಟು ಶೀಘ್ರ ಫಲ, ಲೌಕಿಕವಾದ ಫಲಗಳನ್ನ ವಿನಾಯಕನಿಂದ ಏನು ಪಡ್ಕೊಳ್ತಾರಲ್ಲ ಕೆಲವರು, ಅದು ಈ ವಿನಾಯಕನೇ, ಕ್ಷುದ್ರ ವಿನಾಯಕನೇ. ಅದಕ್ಕೆ ಮಂಕು ಬುದ್ಧಿಗಳ ಅಂತ ಇವ್ರ ಹರಿಕಥಾಮೃತಸಾರದಲ್ಲಿ ಜಗನ್ನಾಥ ದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ಅವ್ರನ್ನ ಸಂಕಟ ಚತುರ್ಥಿ ಕೂಡ ಬರ್ತಾ ಅವನ ಹೌದಕ್ಕೆ ಆ ತರ ಮಾಡಿ ಮಂಕು ಬುದ್ಧಿಗಳ ಕೆಡಿಸುವಿ ಅಂತ ಬೇಕಂತಲೇ ಅವರಿಗೆ ಬೇಗ ಫಲ ಕೊಟ್ಟು ಅವ್ರನ್ನ ಕೆಡಿಸ್ತಾನೆ. ದೈತ್ಯರನ್ನ, ತಾಮಸ ಜೀವಿಗಳನ್ನ ಮಾಡ್ತಾನೆ ಅಂತ. ಸಂಕಷ್ಟಹರ ಗಣಪತಿ ಅವರು ಅಷ್ಟೇನಾ? ಸಂಕಷ್ಟಹರ ಅದನ್ನ ಹೇಳಿದ್ದೀವ, ಅದ್ರ ಬಗ್ಗೆನೆ ಹೇಳಿದ್ದೀವಾಗ. ಸಂಕಟಹರ ಜನಿಸಿ ಆ ರೀತಿ ಮಾಡಿ ಅದು ಸರಿಯಾದ ಕ್ರಮದಲ್ಲಿ ಪೂಜೆ ಅಲ್ಲ ಅದು. ಆ ರೀತಿ ಪೂಜಾದಿಗಳನ್ನ ಸ್ವೀಕಾರ ಮಾಡಿ ಮಂಕು ಬುದ್ಧಿಗಳನ್ನ ಕೆಡಿಸ್ತಾನೆ. ಅವರಿಗೆ ತಾತ್ಕಾಲಿಕವಾದ ಶೀಘ್ರವಾದ ಫಲಗಳನ್ನ ತಂದುಕೊಟ್ಟಂತೆ ಮಾಡಿ ಅದರಿಂದ ಅವ್ರನ್ನ ಇನ್ನೂ ಲೌಕಿಕ ಮಾರ್ಗದಲ್ಲಿ ಬೀಳುವಂತೆ ಮಾಡ್ತಾನೆ. ಕದಾಚಿತ್ ಆಯ್ತಲ್ಲ ಅದು. ಯದಾತು ತಾಭಿಹಿ ಪಾಷಂಡ ದೇವತಾಭಿಹಿ ಆತ್ಮವಂಚಕೈಹಿ ಉರುವಂಚಿತಃ ಬ್ರಹ್ಮಕುಲಂ ಸಮಾವಿಶನ್ ತೇಷಾಂ ಶೀಲಂ ಉಪನಯನಾದಿ ಕರ್ಮಾನುಷ್ಠಾನೇನ ಭಗವತೋ ಯಜ್ಞಪುರುಷಸ್ಯ ಆರಾಧನಮೇವ ಪುನಃ ತದರೋಚಯನ್ ಶೂದ್ರಕುಲಂ ಭಜತಿ ಅನಿಗಮ ಪರಿಶುದ್ಧಂ ಯಸ್ಯ ಹಿ ಮಿಥುನೀಭಾವಃ ಕುಟುಂಬಭರಣಂ ಯಥಾ ವಾನರಜಾತೇಃ ತತ್ರಾಪಿ ನಿರವರೋಧಃ ಸ್ವೈರೇಣ ವಿಹರನ್ ಅತಿಕೃಪಣ ಬುದ್ಧಿಃ ಅನ್ಯೋನ್ಯ ಮುಖ ನಿರೀಕ್ಷಣಾದಿ ಗ್ರಾಮ್ಯ ಕರ್ಮಣೈವ
ವಿಸ್ಮೃತ ಕಾಲಾವಧಿ. ಹಿಂದೆ ಗುರುಗಳೇ ಗುರುಗಳೇ ಹಾ. ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮನಿಗೂ ಪರಮಾತ್ಮನ ಅವಯವ ಪರಮಾತ್ಮನ ಇದಿದೆಲ್ಲ ಅವರು ಆಭರಣಗಳು ಚಕ್ರ ಇದೆಲ್ಲ ಅದಕ್ಕೆ ಭೇದ ಇಲ್ಲ ಅಂತ ಹೇಳಿರುವಾಗ ನೀವು ಹೇಳುವಾಗ ಇಲ್ಲಿ ಕಾಲಚಕ್ರ ಪರಮಾತ್ಮನದು ಬೇರೆ ಸುದರ್ಶನ ಚಕ್ರ ತಗೊಳ್ಬಾರ್ದು ಅಂತ ಹೇಳಿದ್ರಿ ಒಂದು. ಮತ್ತೆ ಇನ್ನೊಂದು ಪ್ರಶ್ನೆ ನಾರಾಯಣ ಸ್ವಲ್ಪ ಕವರ್ ಮಾಡಿದ್ದಾರೆ, ಗಣಪತಿಗೂ ಮತ್ತೆ ಈಶ್ವರನಿಗೂ ಅವರು ಕೂಡ ಕ್ಷಿಪ್ರ ಪ್ರಸಾದ ಕೊಡೋರು ಅಂತ. ಗಣೇಶನ್ ಬಗ್ಗೆ ನೀವು ಹೇಳಿದ್ರಿ, ರುದ್ರನಿಗೂ ಆತರ ಏನಾರು ಇದೆಯಾ? ಶೂದ್ರ ರುದ್ರ ಮತ್ತೆ ವೈಷ್ಣವ ರುದ್ರ ಅಂತ ಎಲ್ಲಾ ಹೆಸರಿನಲ್ಲಿಯೂ ಕೂಡ ಅದೇ ಹೆಸರಿನ ದೈತ್ಯರುಗಳೆಲ್ಲ ಇದ್ದಾರೆ. ಸರಿ. ಅದೇ ಹೆಸರಿನ ದುಷ್ಟ ದೇವತೆಗಳು ಕ್ಷುದ್ರ ದೇವತೆಗಳಿದ್ದಾರೆ. ಅವರು ಅಂತರ್ಯಾಮಿ ವಿವಕ್ಷೆಯನ್ನ ಮಾಡದೆ ಪೂಜೆ ಮಾಡೋರೇನಿದ್ದಾರಲ್ಲ ಆ ಪೂಜೆಗಳನ್ನೆಲ್ಲ ಅವರು ಸ್ವೀಕಾರ ಮಾಡ್ತಾರೆ. ರುದ್ರ ಅನ್ನೋ ಹೆಸರಿನಲ್ಲೂ ಇದ್ದಾರೆ, ಗಣಪತಿ ವಿನಾಯಕ ಅನ್ನೋ ಹೆಸರಿನಲ್ಲೂ ಇದ್ದಾರೆ. ಹಾಗಾಗಿ ಎಲ್ಲಾ ಹೆಸರುಗಳನ್ನು ಅವರು ಇಟ್ಟುಕೊಂಡಿದ್ದಾರೆ. ನಾವೇಕದು ಗುರ್ತಿಡಿಯೋದು ಇದು ಇದು ವೈಷ್ಣವ ವಿನಾಯಕನ ಇಲ್ಲ ಶೂದ್ರ ವಿನಾಯಕನ ಅನ್ಬೋದು? ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ವಿನಾಯಕ ಅಂತ ಇಟ್ಟುಕೊಂಡು ನೀವು ಪೂಜೆ ಮಾಡಿದ್ರೆ ಅಲ್ಲಿ ದುಷ್ಟರಿಗೆ ಅವಕಾಶವೇ ಇಲ್ಲ. ಮುಖ್ಯ ಪ್ರಾಣದೇವರನ್ನ ಕಂಡ್ರೆ ಎಲ್ಲಾ ದುಷ್ಟರು ಕೂಡ ಹೆದರಿ ಓಡಿ ಹೋಗ್ತಾರೆ. ಹಾಗಾಗಿ ಮುಖ್ಯ ಪ್ರಾಣದೇವರ ಹೃದಯದ ಮಧ್ಯದಲ್ಲಿ ಇರುವ ಭಗವಂತನ ಆರಾಧನೆಯನ್ನ ನೀವು ಮಾಡಿದ್ರೆ ನೇರವಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ. ಅದರಲ್ಲಿ ಯಾವ ಸಂದೇಹ ಬೇಡ. ಸರಿ ಸರಿ ಸರಿ. ಅಲ್ಲಿ ದುಷ್ಟರಿಗೆ ಈಗ ಗಣಪತಿ ದೇವಸ್ಥಾನ ಇದೆಲ್ಲ ಆಚಾರ್ಯ, ಗಣಪತಿ ಗುಡ್ಡೆ ಗಣಪತಿ ಯಾವ್ದು ಎಲ್ಲ ಅದೇ ತರನ? ಯಾವುದೇ ಗಣಪತಿ ನೀವು ಹೋದರೂ ಕೂಡ ಅಲ್ಲಿ ಗಣಪತಿಯ ಅಂತರ್ಯಾಮಿ ಮುಖ್ಯ ಪ್ರಾಣದೇವರನ್ನ ಚಿಂತನೆ ಮಾಡಿ ಆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ವಿಶ್ವಂಭರ ಪರಮಾತ್ಮನನ್ನ ಚಿಂತನೆ ಮಾಡಿದರೆ ಮಾತ್ರ ಗಣಪತಿಗೆ ಪ್ರೀತಿ ಆಗ್ತದೆ. ಅದು ಪ್ರಧಾನವಾದ ನಮ್ಮ ಈ ಆಕಾಶಾಭಿಮಾನಿಯಾದ 18ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ಗಣಪತಿಗೆ ಪ್ರೀತಿ ಆಗಬೇಕು ಅಂದ್ರೆ ನೀವು ಹಾಗೆ ಮಾಡಬೇಕು. ಅದು ಬಿಟ್ಟು ನೀವು ಬೇರೆ ಆ ಕ್ರಮದಲ್ಲಿ ಮುಖ್ಯ ಪ್ರಾಣ